ನಿವೃತ್ತ DGIGP ಓಂ ಪ್ರಕಾಶ್ ಅವರನ್ನು ಕೊಲೆ ಮಾಡಿದ ಆರೋಪ ಹೊತ್ತಿರುವಂತಹ ಪಲ್ಲವಿಯವರಿಗೆ ಸ್ಕಿಜೋಫ್ರೇನಿಯಾ ಅನ್ನುವಂತಹ ಮಾನಸಿಕ ಸಮಸ್ಯೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಳೆದ 12 ವರ್ಷಗಳಿಂದ ಪಲ್ಲವಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ರಂತೆ. ಹಾಗಿದ್ರೆ ಸ್ಕಿಜೋಫ್ರೇನಿಯಾ ಅಂತಂದ್ರೆ ಏನು? ಗ್ರೀಕ್ ವರ್ಡ್ ಇದು, ಒಡೆದ ಮನಸ್ಸು ಅನ್ನುವಂತಹ ಅರ್ಥ ಬರುತ್ತೆ. ಅಪರೂಪದ ವ್ಯಕ್ತಿಗಳಲ್ಲಿ ಮಾತ್ರ ಈ ಮಾನಸಿಕ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇಂತಹ ಸಮಸ್ಯೆ ಇದ್ದವರು ತಮ್ಮದೇ ಭ್ರಮಾಲೋಕದಲ್ಲಿರ್ತಾರೆ. ಜಗತ್ತಿನಾದ್ಯಂತ ಕೇವಲ 20 ಲಕ್ಷದಷ್ಟು ಜನರಿಗೆ ಮಾತ್ರ ಈ ರೀತಿಯ ಸಮಸ್ಯೆ ಇದೆ, ಸ್ಕಿಜೋಫ್ರೇನಿಯಾ. ಈ ಸಮಸ್ಯೆ ಇದ್ದವರ ಗುಣಲಕ್ಷಣಗಳೇನು ಅನ್ನುವುದನ್ನು ಗುರುತಿಸೋದೇ ತುಂಬ ಕಷ್ಟ ಅಂತೆ. ಈ ಸಮಸ್ಯೆ ಇದ್ದವರು ಹೆಚ್ಚಾಗಿ ತಾವು ಒಂಟಿಯಾಗಿರೋದಕ್ಕೆ ಬಯಸ್ತಾರೆ, ಎಲ್ಲ ವಿಷಯಗಳಲ್ಲೂ ಅನುಮಾನ ಪಡ್ತಾರೆ, ಭ್ರಮೆಯಲ್ಲಿರ್ತಾರೆ, ಗೊಂದಲದ ಸ್ಥಿತಿಯಲ್ಲಿರ್ತಾರೆ, ಆಗಾಗ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ, ಯಾವುದೋ ವಿಷಯವನ್ನು ಕಲ್ಪನೆ ಮಾಡಿಕೊಂಡು ಆತಂಕ ಪಡುವಂತಹ ಕೆಲಸವನ್ನು ಈ ರೋಗಿಗಳು ಮಾಡ್ತಾರೆ. ಅವರಿಗೆ ಹಸಿವಿನ ಸಮಸ್ಯೆ ಇರುತ್ತೆ, ಸಡನ್ನಾಗಿ ತೂಕ ಇಳಿಕೆಯಾಗುತ್ತೆ, ಮುಖ ಮತ್ತು ದೇಹದ ಬಣ್ಣಗಳು ಬದಲಾಗ್ತಾ ಇರುತ್ತೆ. ಈ ಮಾನಸಿಕ ಸಮಸ್ಯೆ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದು ಇದುವರೆಗೆ ಮೆಡಿಕಲ್ ಸೈನ್ಸ್ಗೆ ಗೊತ್ತಿಲ್ಲ. ಮಾನಸಿಕ ಸಮಸ್ಯೆಗಳು ಆಲ್ರೆಡಿ ಇದ್ದವರು ಈ ಹಂತಕ್ಕೆ ಬರಬಹುದು, ಅಥವಾ ಕೆಲವು ದುರಭ್ಯಾಸಗಳಿದ್ದವರಿಗೂ ಈ ರೀತಿಯ ಸಮಸ್ಯೆ ಬರುತ್ತೆ. ಎಕ್ಸಾಕ್ಟ್ ರೀಸನ್ ಏನು ಅಂತ ಗೊತ್ತಿಲ್ಲ. ಆದರೆ ಈ ರೀತಿಯ ಮಾನಸಿಕ ಸಮಸ್ಯೆ ಇದ್ದವರು ಒಂದು ಕೊಲೆ ಕೇಸ್ನಲ್ಲಿ ಭಾಗಿಯಾದರೆ ಪಾರಾಗ್ಬಿಡ್ತಾರಾ? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. BNS ಕಾಯ್ದೆ, ಈ ಕಾಯ್ದೆಯ ಸೆಕ್ಷನ್ 22ರಲ್ಲಿ ಮಾನಸಿಕ ಅಪರಾಧಿಗಳ ಬಗ್ಗೆ ಉಲ್ಲೇಖ ಆಗಿದೆ. ತಮ್ಮ ನಡವಳಿಕೆ ಏನೆಂದು ಅರ್ಥವಾಗದಂಥವರು ಕೃತ್ಯ ಎಸಗಿದರೆ ಅಂಥವರು ಹೊಣೆಗಾರರಲ್ಲ ಅಂತ ಸೆಕ್ಷನ್ 22 ಆಫ್ BNS ಸೆಕ್ಷನ್ ಹೇಳುತ್ತೆ. ಅಂದರೆ ತಾವೇನು ಮಾಡ್ತಾ ಇದ್ದೀವಿ ಅಂತ ಅವರಿಗೆ ಗೊತ್ತೇ ಆಗದಂಥವರು ಒಂದು ಕೊಲೆಯನ್ನು ಮಾಡಿದರೆ ಆ ಕೊಲೆಗೆ ಅವರು ಹೊಣೆಗಾರರಲ್ಲ ಅಂತ ಕಾನೂನು ಹೇಳುತ್ತೆ. ಅಂದರೆ ತಮ್ಮ ನಿಯಂತ್ರಣದಲ್ಲಿ ತಾವಿಲ್ಲದೆ ಎಸಗಿದಂತಹ ಕೃತ್ಯಕ್ಕೆ ಅವರು ಜವಾಬ್ದಾರರಲ್ಲ ಅಂತ ಕಾನೂನು ಹೇಳುತ್ತೆ. ಹಾಗಿದ್ದರೆ ಮಾನಸಿಕ ಅಸ್ವಸ್ಥತೆ ಇದ್ದವರು ಕೊಲೆ ಮಾಡಿಬಿಟ್ರೆ ಕ್ಲೀನ್ ಚಿಟ್ ಸಿಕ್ಬಿಡುತ್ತಾ ಕಾನೂನಿನ ಪ್ರಕಾರ ಅಂತಂದ್ರೆ ಇಲ್ಲ. ಅದನ್ನು ವೈದ್ಯರು ದೃಢೀಕರಿಸಬೇಕು. ತಜ್ಞ ವೈದ್ಯರ ಒಂದು ಮೆಡಿಕಲ್ ಬೋರ್ಡನ್ನು ಮಾಡಲಾಗುತ್ತೆ. ಆ ಮೆಡಿಕಲ್ ಬೋರ್ಡ್ ಅಭಿಪ್ರಾಯವನ್ನು ಹೇಳಬೇಕು. ಈ ವ್ಯಕ್ತಿಯ ಮಾನಸಿಕ ಸ್ಥಿತಿ ಎಷ್ಟು ಪ್ರಮಾಣದಲ್ಲಿದೆ, ಗಂಭೀರತೆ ಎಷ್ಟಿದೆ, ಸಿವಿಯಾರಿಟಿ ಎಷ್ಟಿದೆ, ಆ ಕಾರಣಕ್ಕಾಗಿ ಕೊಲೆಯಾಯ್ತಾ ಅನ್ನೋದು ವೈದ್ಯರ ಅಭಿಪ್ರಾಯ ಕೊಡಬೇಕು. ಆ ಅಭಿಪ್ರಾಯದ ಪ್ರಕಾರ ಪೊಲೀಸರ ತನಿಖೆ, ಕಾನೂನಿನ ವಿಚಾರಣೆ, ಕೋರ್ಟ್ನ ನಿರ್ಣಯ ಎಲ್ಲವೂ ಇರುತ್ತೆ. ಒಂದು ವೇಳೆ ಮೆಡಿಕಲ್ ಇಲ್ನೆಸ್ನ ಕಾರಣದಿಂದಾಗಿ ಮಾನಸಿಕ ಅಸ್ವಸ್ಥತೆಯಿಂದ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಕೆ ಫ್ರೀಯಾಗಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಆಕೆಯನ್ನು ಮಾನಸಿಕ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಬೇಕಾಗತ್ತೆ, ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕಾಗತ್ತೆ, ಬಹಿರಂಗವಾಗಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲವೂ ಆಗೋದು ವೈದ್ಯರು ಕೊಡುವಂತಹ ವರದಿಯ ಆಧಾರದ ಮೇಲೆ. ಕೊಲೆಯಾದಂತಹ ನಿವೃತ್ತ DGIGP ಓಂ ಪ್ರಕಾಶ್ ಅವರು ಒಂದು 40ರಿಂದ 50 ಲಕ್ಷದಷ್ಟು ಸಾಲ ಮಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಪತ್ನಿಗೆ ಕಾಯಿಲೆ ಇತ್ತು, ಆ ಕಾಯಿಲೆಯನ್ನು ಗುಣ ಮಾಡೋದಕ್ಕೋಸ್ಕರ ಒಂದು 40ರಿಂದ 50 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಸ್ನೇಹಿತರ ಬಳಿ ಓಂ ಪ್ರಕಾಶ್ ಅವರು ಹೇಳ್ಕೊಂಡಿದ್ರಂತೆ. ನಿವೃತ್ತಿ ಆದ ನಂತರ ಬರ್ತಾ ಇರುವಂತಹ ಹಣ ಏನಕ್ಕೂ ಸಾಕಾಗ್ತಾ ಇಲ್ಲ, ಹೆಂಡತಿಯ ಕಾಯಿಲೆಯ ಚಿಕಿತ್ಸೆಗಾಗಿ ತುಂಬ ಹಣವನ್ನು ಖರ್ಚು ಮಾಡ್ತಾ ಇದ್ದೀನಿ ಅಂತ ತನ್ನ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ರಂತೆ. JP ನಗರ, ಜಿಗಣಿ, ವೈಟ್ ಫೀಲ್ಡ್ ಸೇರಿದಂತೆ ಬೇರೆ ಬೇರೆ ಕಡೆ ಆಸ್ಪತ್ರೆಗೆ ಸೇರಿಸಿ ಮತ್ತಷ್ಟು ಸಾಲವನ್ನು ಮಾಡುವಂತಹ ಅನಿವಾರ್ಯತೆಗೆ ಸಿಲುಕಿದ್ರು ಓಂ ಪ್ರಕಾಶ್ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.